ಸ್ನೇಹಿತರೆ, ಚಿಕ್ಕೋಡಿ ಬಸ್ ನಿಲ್ದಾಣ ಪರಿಸ್ಥಿತಿ ಇದು. ಎಲ್ಲ ಹೆಂಗಸರು ಬಸ್ ಸ್ಟ್ಯಾಂಡ್ ಮೇಲೆ ಪರಿಸ್ಥಿತಿ ತೋರ್ಸತ್ತೇನೆ, ಎಷ್ಟು ಭಯಾನಕ ಪರಿಸ್ಥಿತಿ ಇದೆ. ಕನಿಷ್ಠ 3,000 ಜನ ಈಗ ಇದ್ದಾರೆ. ಏನು ಹೇಳ್ತಾರೆ ಸಿದ್ದರಾಮಯ್ಯ, ಏನು ಹೇಳ್ತಾರೆ? ಶಕ್ತಿ ಯೋಜನೆ ಮಾಡಿರಿ, ಹಿರಿಯರಿಗೆ ಕೂಡ್ಲಿಕ್ಕೆ ಸ್ಥಳ ಇಲ್ಲ. ಶಕ್ತಿ ಯೋಜನೆ ಹಳ್ಳ ಹಿಡ್ದೈತಿ, ಸರ್ಕಾರಕ್ಕೆ ಗೊತ್ತಿಲ್ಲ. 500 ಕೋಟಿ ಜನ ಪ್ರಯಾಣಿಕರು ಮಾಡ್ತಾ ಅಂತ ಹೇಳ್ತಾರೆ. ಒಂದು ಬಸ್ಸು 300 ಜನ, ಒಂದೇ ಬಸ್ಸು 300 ಜನ ಬೆಳಕ್ಕೆ ಹೋಗೋದು ಬಿಟ್ಟು ನಾವು ನೋಡ್ತಾ ಇದ್ದಾರೆ. ಒಂದು ಬಸ್ಸು 300 ಜನ ಹೆಂಗೆ ಹತ್ತಾರ್ರಿ ಮುಖ್ಯಮಂತ್ರಿಗಳೇ, ಸಾರಿಗೆ ಸಚಿವರೇ? ಇದು ಭಯಾನಕ ಪರಿಸ್ಥಿತಿ ಗೋಕಾಕದಲ್ಲಿದೆ. ಪ್ರತಿಯೊಂದು ಬಸ್ ಸ್ಟ್ಯಾಂಡಲ್ಲಿ ಬೆಳಕ್ಕೆ ಹೋಗೋದು ಬಿಟ್ಟು ನಾವು ಈ ವರದಿ ಮಾಡ್ತಾ ಇದ್ದೇವೆ. ಭಯಾನಕ ಭಯಾನಕ ಭಯಾನಕ. ಚಿಕ್ಕ ಮಕ್ಕಳ ಪರಿಸ್ಥಿತಿ ಪ್ರಾಣ ಹೋಗ್ತೈತೆ ನೋಡ್ರಿ. ಒಂದು ತೋರಿಸಲ್ಲ, 15 ಬಸ್ ತೋರಿಸಲ್ಲ. ಗ್ಯಾರಂಟಿ ಏಜೆಂಟ್ ಸಕ್ಸಸ್ ಆಗಿದೆ. ಬಿ ಜೆ ಪಿದವರು ಏನೂ ಮಾಡೋದಿಲ್ಲ, ನೇರವಾಗಿ ಆರಿಸಿ ಬರ್ತಾರೆ ಅವ್ರು. ಬಿ ಜೆ ಪಿದವರು ನೀವೇನು ಮಾಡೋಂತಿಲ್ಲ, ಮಲ್ಕೊಂಡ್ರೆ ಆರಿಸಿ ಬರ್ತಾರೆ ಮುಂದಿನ ಸಲ 2028 ವಿಧಾನಸಭಾ ಚುನಾವಣೆಯಲ್ಲಿ. ಏನು ಮಾಡೋಕ್ಕೆ ಹೋಗ್ಬೇಡ್ರಿ ನೀವು. ಒಂದು ಬಸ್ಸ 300 ಜನ ಅಂತಂದ್ರೆ 52 ಜನ ಒಂದು ಬಸ್ಸು. ಎಷ್ಟು ಹದಗೆಟ್ಟಿದೆ ಎಲ್ಲ ಪರಿಸ್ಥಿತಿ ಇದು. ಮೇಲೆ ವಿಡಿಯೋ ಮಾಡತ್ತೆ. 5,000 ಬಸ್ ಖರೀದಿ ಮಾಡಿರಿ ಅಥವಾ 10,000 ಬಸ್ ಖರೀದಿ ಮಾಡಿರಿ. ಚಳಿಗಾಲ ಅಧಿವೇಶನದಲ್ಲಿ ಒಂದು 18,000 ಕೋಟಿ ತೆಗೀರಿ, ಬ್ಯಾಡ ಅಂತಾರೆ. ಇಂಥ ಭಯಾನಕ ಪರಿಸ್ಥಿತಿ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಏನು ಸಾರಿಗೆ ಸಚಿವರು, ನಿಮ್ಮ ಮಾನ ಮರ್ಯಾದೆ ಸರ್ಕಾರಕ್ಕೆ ಏನಾದರೂ ಇದೆಯಾ? ಮಾನ ಮರ್ಯಾದೆ ಮಾನ ಮರ್ಯಾದೆ ಬೇಕಲ್ಲ, ಸ್ವಲ್ಪ ಮಾನ ಮರ್ಯಾದೆ. ಶಾಲಾ ಮಕ್ಕಳಿಗೆ ಸರಿಯಾಗಿ ಹೋಗಿ ಮುಟ್ತಾ ಇಲ್ಲ. ಭಯಾನಕ ಪರಿಸ್ಥಿತಿ ತೋರಿಸ್ತದೆ. ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿರಿ, ಗೊತ್ತಾಗಲಿ ಇವ್ರಿಗೆ, ಸರ್ಕಾರಕ್ಕೆ ಗೊತ್ತಾಗಲಿ. ಮತ್ತು ಎಲ್ಲ ಹೆಣ್ಮಕ್ಳು ಬಸ್ ಸ್ಟ್ಯಾಂಡ್ ಮೇಲೆ, ಎಲ್ಲ ಹೆಣ್ಣು ಮಕ್ಕಳು ಬಸ್ ಸ್ಟ್ಯಾಂಡ್ ಮೇಲೆ ಇಲ್ಲಿದ್ದವ್ರೆ. 10% ಗಂಡು ಮಕ್ಕಳು, 90% ಹೆಣ್ಮಕ್ಳು. ಸಾಯೋದಷ್ಟೇ ಬಾಕಿ ಇದೆ. ವಸ್ತು ಸ್ಥಿತಿ ತೋರ್ಸತ್ತೇವಲ್ಲ ನಾವು ಲೈವ್ ಕಿಟಕಿಯಾಗ ನೋಡ್ರಿ. ಹೊಡೆದಾಟ ಬಡ ವಿದ್ಯಾರ್ಥಿಗಳ ಪರಿಸ್ಥಿತಿ, ಮನೆಗೆ ಹೋಗಿ ಮುಟ್ಟುವಂಥ ಪರಿಸ್ಥಿತಿ ಇಲ್ಲ. ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಹೋಗೋ ಮುಟ್ಟು ಪರಿಸ್ಥಿತಿ ಇಲ್ಲವೇ ಇಲ್ಲ. ಇದು 2ನೇ ಬಸ್ ತೋರ್ಸತ್ತೇವೆ ನಿಮಗೆ. ಏನು ರೀ ಸರ್ಕಾರ ಅಂದ್ರೆ ಏನು ಇದೆ? ಸರ್ಕಾರ ಒಂದೇ ಕಡೆ ನಿಂತು ಬಿಡ್ತೇವೆ ನಾವು ನೋಡ್ರಿ. ಒಳಗೆ ಒಂದು 200 ಜನ ಇದೆ ನೋಡ್ರಿ. ನೋಡ್ರಿ, ಕಳಿಸ್ರಿ ಇದನ್ನು. ಯಾರು ಮುಖ್ಯಮಂತ್ರಿ ಯಾರದಾರಲ್ಲ, ಸಿದ್ದರಾಮಯ್ಯದಾರ ಏನು? ಹೀಗಾಗಿ ಸರ್ಕಾರದ ಗ್ಯಾರಂಟಿಗಳು ಹಳ್ಳ ಹಿಡಿದಿವೆ. ಶಕ್ತಿ ಯೋಜನೆ ಒಂದು ಬಂದ್ ಮಾಡಿರಿ, ಅಥವಾ ಮಹಾರಾಷ್ಟ್ರದಲ್ಲಿ ಯಾವ ರೀತಿ ಇದೆ 50-50 ಮಾಡಿರಿ. ಬಸ್ ಸ್ಟ್ಯಾಂಡ್ದಾಗಿನ ಹೆಣ್ಮಕ್ಳು ಕಡಿಮೆ ಆಗ್ತಾರೆ, ರೊಟ್ಟಿ ಮಾಡೋರು ಯಾರಲ್ಲ ಮನ್ಯಾಗ. ವಿದ್ಯಾರ್ಥಿಗಳ ಪರಿಸ್ಥಿತಿ ದಾರಿಕಾಯುವಂಥ ಪರಿಸ್ಥಿತಿ ಬಂದಿದೆ. ಈಗ ನೋಡ್ರಿ ಎಷ್ಟು ಸಾಯ್ತಾರೆ, 8 ಜನ ಸಾಯ್ತಾರೆ. ಏನು ಸರ್ಕಾರಕ್ಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ಸಿದ್ದರಾಮಯ್ಯ ಅವರೇ, KSRTC ಮಂತ್ರಿಗಳೇ, ಏನಿದೆ? ಒಂದು ಬಸ್ಸ 3 ಲೋಡ್ ಜನ. ಸರ್ಕಾರ ಸ್ವಲ್ಪ ಮಾನ ಮರ್ಯಾದೆ ಇರಬೇಕು. ವಿದ್ಯಾರ್ಥಿಗಳು ಸರಿಯಾಗಿ ಮನೆಗೆ ಮುಟ್ತಾ ಇಲ್ಲ, ಹಿರಿಯ ನಾಗರಿಕರ ಟಿಕೆಟ್ ತೆಗೆದ್ರೆ ಸಿಗ್ತಾ ಇಲ್ಲ. ಅಂಥ ಹೊತ್ತಿನಲ್ಲಿ ನೀವು ಏನೇನು ಮಾಡತ್ತೀರಿ? 5,000 ಬಸ್ ಖರೀದಿ ಮಾಡಿರಿ ಅಥವಾ 10,000 ಬಸ್ ಖರೀದಿ ಮಾಡಿರಿ, ಯಾರು ಬೇಡ ಅಂತಾರೆ?
ಚಳಿಗಾಲ ಅಧಿವೇಶನದಲ್ಲಿ ಯಾರು ಬೇಡಾರ ಅಂತಾರೆ? ನಿಮಗೆ ಯಾರು ಬೇಡ ಅಂತಾರೆ? ಬಸ್ ಖರೀದಿ ಮಾಡ್ರಿ. ಚಿಕ್ಕೋಡಿ ಬಸ್ ನಿಲ್ದಾಣ ಪರಿಸ್ಥಿತಿ ಅದು ಅವ್ರದವ್ರು ಅಲ್ಲ. ಮತ್ತು ಗೋಕಾಕದಲ್ಲಿ ಹೋದರೆ ಮುಗಿದೋಯ್ತು. ಒಂದು ಪರಿಸ್ಥಿತಿ ತೋರಿಸ್ತೇವೆ. ಎಲ್ಲ ಹೆಣ್ಣುಮಕ್ಕಳು ಬಸ್ ಸ್ಟ್ಯಾಂಡ್ ಮೇಲೆ. ಯಾಕೆ? ಶಕ್ತಿ ಯೋಜನೆ ಬಂದ್ ಮಾಡಿರಿ. ತಾಕತ್ತಿದ್ರೆ ಸರ್ಕಾರದವರು ಮಾನ ಮರ್ಯಾದೆ ದಯಮಾಡಿ. ಪರಿಸ್ಥಿತಿ ಭಾಳ ಭಯಾನಕಿದೆ. ಇದಷ್ಟೇ ಅಲ್ಲ, ಅದಕ್ಕೆ KSRTC ಮಂತ್ರಿಗಳು ರಾಜೀನಾಮೆ ಕೊಡೋದು ಭಾಳ ಮಹತ್ವದ್ದು. ರಾಜೀನಾಮೆ ಕೊಟ್ಟು ಹೋಗ್ರಿ ಮನೆಗೆ. ಇಲ್ಲಿ ಯಾಕೆ ಇದು ಮಾಡತ್ತೀರಿ ನೀವು? ಮುಖ್ಯಮಂತ್ರಿಗಳು ಸುತ್ತ ಗಮನಿಸಬೇಕು. ವಿದ್ಯಾರ್ಥಿಗಳಿಗೆ ಮನೆಗೆ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಏನಿದು? ಈ ರೀತಿ ಮಾಡಿದರೆ ಸರ್ಕಾರ ನಡೀತದ? ಸರ್ಕಾರಕ್ಕೆ ಯಾವುದೂ ಓಟು ಬೀಳೋದಿಲ್ಲ. ನಿಮ್ದು ಅಷ್ಟೇ ಅಲ್ಲ, ಹೆಣ್ಣು ಮಕ್ಕಳು ಓಟು ಬೀಳಂಗಿಲ್ಲ, ಟಿಕೆಟ್ ತೆಗೆದವ್ರದ್ದು ಓಟು ಬೀಳಂಗಿಲ್ಲ, ವಿದ್ಯಾರ್ಥಿಗಳು ಓಟು ಅಂದರೆ ಬೀಳಂಗಿಲ್ಲ. ವಿದ್ಯಾರ್ಥಿ ಮತ್ತು ಅವರ ಓಟ್ ಬ್ಯಾಂಕ್ ಅವ್ರದ್ದು ಬೀಳಂಗಿಲ್ಲ. ಮತ್ತು ಯಾಕೆ ಶಕ್ತಿ ಯೋಜನೆ ಇನ್ನೂ ಇಟ್ಟಿದ್ದೀರಿ ನೀವು? ಒಂದು ಬಸ್ ಸ್ಟ್ಯಾಂಡಲ್ಲಿ 5,000 ಜನ ಅಂತಂದರೆ ಹೇಗೆ? ಒಂದು ಉದಾಹರಣೆ ತೋರಿಸ್ತೇವೆ ನಾವು. ನೋಡಿ ಪರಿಸ್ಥಿತಿ ಏನಿದೆ. ಮುಖ್ಯಮಂತ್ರಿಗಳಿಗೆ ಸಾರಿಗೆ ಸಚಿವರನ್ನ ಕರೆಸ್ರಿ, ಮಾತಾಡೋಕೆ ಹೇಳಿ ಅವರಿಗೆ. ಇಲ್ಲಿ ನಾವು ಹೇಳಿದಲ್ಲ 10,000 ಬಸ್ ಖರೀದಿ ಮಾಡಿರಿ. ಕರ್ನಾಟಕ ಮೇಲೆ ಸಾಲ ಇದೆ, ಸಾಲ ಮಾಡಲ್ಲ. ಇನ್ನೊಂದು 10,000 ಕೋಟಿ ಸಾಲ ಮಾಡಲ್ಲ. ಯಾರು ಬೇಡ ಅಂತಾರೆ? ಬೇಡ ಅಂದ್ರೆ ನಿಮಗೆ ಸಾಲ ತೆಗಿರಲ್ಲ. ವಿದ್ಯಾರ್ಥಿಗಳ ಮನೆ ಮುಟ್ಟುವಂಥ ಪರಿಸ್ಥಿತಿ ಇಲ್ಲ, ಚಿಕ್ಕ ಮಕ್ಕಳ ಮೇಲೆ ಇರುವಂಥ ಪರಿಸ್ಥಿತಿ ಇಲ್ಲ. ಫ್ರೀ ಬಸ್ ಅವರು ನಾಗರಿಕರಿಗೆ ಸೀಟ್ ಕೊಡ್ತಾ ಇಲ್ಲ. ಮತ್ತು ನಿಮ್ಮ ರೂಲ್ಸ್ ಏನು ಹೇಳ್ತಿದೆ? ಶಕ್ತಿ ಯೋಜನೆ ರೂಲ್ಸ್ ಏನು ಹೇಳ್ತೈತೆ? 50% ಟಿಕೆಟ್ ತೆಗೆದವ್ರಿಗೆ 50% ಫ್ರೀ ಅಂತ ಹೇಳ್ತಾರೆ. ಇಲ್ಲೇನಿದೆ? ಕಂಡಕ್ಟರ್ ಏನು ಮಾಡಬೇಕು? ಟಿಕೆಟ್ ತೆಗೆಯದ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದೇ ಅಲ್ಲ, ಗೋಕಾಕ ಅಲ್ಲ, ಮತ್ತು ಗ್ರಾಮೀಣ ಭಾಗದಲ್ಲಿ ಬಸ್ಗಳೆಲ್ಲೂ ಸಿಗ್ತಾ ಇದ್ದಾವೆ. ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದ್ದಾವ? ಏನು ಸರ್ಕಾರ? ನಿಮಗೆ ಸಾಲ ಯಾರು ತೆಗಿಯಕ್ಕೆ ಬೇಡ ಅಂತೀರಾ? ಚಳಿಗಾಲ ಅಧಿವೇಶನ ತೆಗೀರಿ. ಇಂಥ ಸಮಸ್ಯೆ ಇರೋದ್ರಿಂದ ನಿಮ್ಗೆ ಯಾರೂ ಓಟು ಬೀಳೋದಿಲ್ಲ. ಬೇರೆ ನಾಗರಿಕರು ಓಟು ಬೀಳೋದಿಲ್ಲ, ವಿದ್ಯಾರ್ಥಿಗಳು ಓಟು ಬೀಳೋದಿಲ್ಲ, ಕಾಲೇಜ್ ವಿದ್ಯಾರ್ಥಿಗಳು ಓಟು ಬೀಳೋದಿಲ್ಲ, ಶಕ್ತಿ ಯೋಜನೆ ಓಟು ಬೀಳೋದಿಲ್ಲ. ಮತ್ತು ಯಾರ ಸಲುವಾಗಿ, ಯಾವ ಓಟಿಂಗ್ ಸಲುವಾಗಿ ನೀವು ಮಾಡ್ತಾಯಿದ್ದೀರಿ? ಗ್ಯಾರಂಟಿ ಮಾಡಿ ಓಟಿಂಗ್ ಸಲುವಾಗಿ ಇರಲಿ, ಬೇಡ ಅನ್ನೋದಿಲ್ಲ. ಮಹಾರಾಷ್ಟ್ರದಲ್ಲಿ ಯಾವ ರೀತಿ 50% ಇದೆ, ಆ ರೀತಿ 50% ಮಾಡಿರಿ. ಹೀಗಾಗೋದ್ರಿಂದ ಸಮಸ್ಯೆಯಾಗಿ ಉಳಿತೈತೆ. ಅದು ಮಾತಾಡ್ತೀರಾ? ವಿದ್ಯಾರ್ಥಿಗಳ ಪರಿಸ್ಥಿತಿ ಭಾಳ ಕೆಟ್ಟದ. ನಾವು ಬಂದ್ ಮಾಡ್ತೇವೆ. ನಾವು ಬೆಳಗಾವಿಗೆ ಹೋಗ್ಬೇಕಾಗಿದೆ. ನಮಸ್ಕಾರ.